ಆ ತಾಯಿ ಬಡವಿರ್ತಾಳಕ್ಕೆ, ಖಾನಾವಳ್ಯಾಗ ಹೋಗಿ ರೊಟ್ಟಿ ಮಾಡ್ತಾಳ. ಖಾನಾವಳ್ಯಾಗ ರೊಟ್ಟಿ ಮಾಡ್ತಾಳ, ಅಲ್ಲಿ ಉಣ್ಣಾಕ್ ಬರ್ತಾರ, ಹಸುಗೊಂಡವರು ಬರ್ತಾರ, ಅಲ್ಲಿ ರೊಟ್ಟಿ ಬಡಿತಾಳ. ಮನಿಗೆ ಬರ್ತಾಳ, ಮನಿಗೆ ಬಂದು ರೊಟ್ಟಿ ಬಡಿತಾಳ, ಮಕ್ಕಳು ಉಣ್ಣಾಕ್ ಬರ್ತಾರ. ಖಾನಾವಳ್ಯಾಗ ಒಂದು ರೊಟ್ಟಿ ಬಡಿದ್ರೆ ಇಷ್ಟಂತ ಚಾರ್ಜ್ ಮಾಡ್ಯಾಳ, ಮನ್ಯಾಗ ರೊಟ್ಟಿ ಬಡಿದ್ರೆ ಏನ್ರ ಚಾರ್ಜ್ ಮಾಡ್ಯಾಳ ಅನ್ನಕ್ಕೆ ಮಕ್ಕಳ ಸಲುವಾಗಿ. ಖಾನಾವಳ್ಯಾಗ ರೊಟ್ಟಿ ಬಡ್ದಿದ್ದು ಪ್ರವರ್ತಕ ಕರ್ಮ, ಫಲದ ಅಪೇಕ್ಷೆ ಇತ್ತು. ಮನ್ಯಾಗ ಮಕ್ಕಳ ಸಲುವಾಗಿ ಬಡ್ದಾಳಲ್ಲ, ಅದು ನಿವರ್ತಕ ಕರ್ಮ, ಮುಕ್ತಿದಾಯಕ ಕರ್ಮ ಅಂತ ಕರೀತಾರೆ. ಅದು ನಿವರ್ತಕ ಕರ್ಮ. ಅಲ್ಲಿ ಯಾವುದು ಫಲದ ಅಪೇಕ್ಷೆ ಇಲ್ಲ. ಯಾವುದೇ ಫಲದ ಅಪೇಕ್ಷೆ ಇಲ್ಲದೆ ನಾವು ಮಾಡುವ ಕರ್ಮಕ್ಕ ಏನು ದೇವ ಪ್ರೀತ್ಯರ್ಥವಾಗಿ ದೇವರ ಸಂತೋಷ ಆಗಬೇಕು, ನಿಸರ್ಗ ಸಂತೋಷ ಆಗಬೇಕು, ಸಮಾಜದ ಜನ ಸಂತೋಷ ಆಗಬೇಕಂತ ತ್ಯಾಗದಿಂದ ಮಾಡ್ತೀವಲ್ಲ, ಅದಕ್ಕೆ ನಿವರ್ತಕ ಕರ್ಮ ಅಂತಾರೆ. ಅದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ರೂಪಿ ಕರ್ಮ ಅಂತಾರೆ. ಅದಕ್ಕೆ ಯಜ್ಞ ಅಂತ ಕರೀತಾರೆ. ಯಜ್ಞ ಅಂದ್ರೆ ಬರೇ ನಾವು ಹೋಮ ಕುಂಡ ಮಾಡ್ತೀವಲ್ಲ, ಅದು ಅಷ್ಟೇ ಯಜ್ಞ ಅಂತಲ್ಲ. ಈ ಪ್ರಪಂಚ ಐತಲ್ಲಿ, ಈ ಪ್ರಪಂಚ ಇದೊಂದು ಯಜ್ಞ ಕುಂಡ. ಇದು ಇಲ್ಲಿ ಪರಮಾತ್ಮನೇ ಋತ್ವಿಜ. ನಾನು ಮಾಡುವ ಪುಣ್ಯದ ಕರ್ಮಗಳದವಲ್ಲ, ನನ್ನನ್ನೇ ನಾನು ಆ ಯಜ್ಞಕ್ಕೆ ಅರ್ಪಿಸಿಕೊಳ್ಳುವುದೈತಲ್ಲ, ಇದು ಮಹಾಯಜ್ಞ ಅಂತ ಕರೀತಾರೆ. ಇದು ಯಜ್ಞ ಕರ್ಮ. ಇದು ನಾವೇನು ತಿಳ್ಕೊಂಡಿವಿ, ಯಜ್ಞ ಅಂದ ಕೂಡಲೇ ಒಂದಿಷ್ಟು ಹಾಕಿ, ಅದರೊಳಗೆ ಒಂದಿಷ್ಟು ಏನೋ ಹಾಕಿ ಮಂತ್ರ ಹೇಳಿಬಿಟ್ರೆ ನಮ್ಮ ಮನೆಯಾಗ ಯಜ್ಞ ಮಾಡಿಬಿಟ್ಟಿವಿ ಅಂತೀವಿ ನಾವು. ಯಜ್ಞ ಮಾಡಿ ಮುಗಿಸುವ ಯಜ್ಞ ಅಲ್ಲ. ಯಜ್ಞ ಅಂದ್ರೆ ಉಸಿರಿರುವವರೆಗೆ ಮಾಡುವುದು ನಿಜವಾದ ಯಜ್ಞ ಐತಿಲ್ಲ. ಯಜ್ಞ ಮಾಡಿ ಮುಗಿಸುವುದಿಲ್ಲ, ಯಜ್ಞ ಮಾಡುವುದಿದು. ನಾವು ತಿಳ್ಕೊಂಡಿದ್ದು ಬರೇ ಒಂದಿಷ್ಟು ಕುಂಡದೊಳಗೆ ಒಂದಿಷ್ಟು ಅಗ್ನಿ ಹಾಕಿ, ತುಪ್ಪ ಹಾಕಿ, ಹವಿಷ್ಯ ಹಾಕಿ ಕೈ ಮುಗಿಸಿಬಿಟ್ರೆ ಯಜ್ಞ ಮುಗಿತು ಅಂತ ತಿಳ್ಕೊಂಡಿವಿ ನಾವು. ಬಸವಣ್ಣವ್ರು ಎಷ್ಟು ಚಂದ ವಿಮರ್ಶೆ ಮಾಡ್ತಾರೆ. ಯಜ್ಞ ಕಿಚ್ಚು ದೈವವೆಂದು ಪೂಜಿಸುವವನ ಮನೆಯಲ್ಲಿ ಕಿಚ್ಚೆದ್ದು ಸುಡುವಾಗ, ಬಚ್ಚಲ ನೀರ ಬೀದಿಯ ಧೂಳ ಹೊಯ್ದು ಬೊಬ್ಬಿಟ್ಟೆಲ್ಲರ ಕರೆವರಯ್ಯ, ಕೂಡಲ ಸಂಗಮ ದೇವ ವಂದನೆಯ ಮರೆತು ನಿಂದಿಸುವರಯ್ಯ. ಈಗ ನೀವು ಯಜ್ಞ ಮಾಡ್ತಿರ್ತೀರಿ, ಗೊತ್ತಾಗ್ತೈತಿಲ್ಲ ಯಜ್ಞ ಮಾಡೋದಂದ್ರೆ? ಹೋಮ ಮಾಡ್ತಾರಲ್ಲ. ಬಸವಣ್ಣನವರ ತಾರ್ಕಿಕ ಚಿಂತನೆ ಎಷ್ಟು ದೊಡ್ಡದು. ನೀವೊಂದು ಹೋಮ ಮಾಡ್ತೀರಲ್ಲಪ್ಪ, ಮನ್ಯಾಗ ಹೋಮ ಮಾಡಾಕತ್ತೀರ ಅಂತೇಳಿರಿ. ಆತು, ಹೋಮ ಮಾಡುವಾಗ ಭಕ್ತಿಯಿಂದ ಮಾಡಾಕತ್ತೀರಿ, ಅಲ್ಲಿ ಅಗ್ನಿ ಪುಟುವಾಗೈತಿ, ಭಕ್ತಿಯಿಂದ ಪೂಜೆ ಮಾಡಾಕತ್ತೀರಿ. ಅಕಸ್ಮಾತ್ ಅದರೊಳಗಿಂದ ಒಂದು ಕಿಡಿ ಹಾರಿ ಮನೆಗೆ ಬೆಂಕಿ ಹತ್ತಪ್ಪ. ಮನೆಗೆ ಬೆಂಕಿ ಹತ್ತದ ಕೂಡಲೇ ಬಚ್ಚಲ್ ನೀರು ತೊಗೊಂಬಂದು, ಬೀದಿ ಧೂಳು ತೊಗೊಂಬಂದು ಅದನ್ನು ಆರಿಸ್ತಿ ಯಾಕೆ ಹೇಳು? ಇದು ಮನ್ಯಾಗ ಹಾಕಿದ್ದು ಸಣ್ಣ ಯಜ್ಞ, ಕೈ ಮುಗಿದಿ ಅಲ್ಲ. ಮನೆಗೆ ಬೆಂಕಿ ಹತ್ತಿದ್ರೆ ದೊಡ್ಡ ಯಜ್ಞ ಅಂತ ಕೈ ಮುಗಿಬೇಕು, ಆರಿಸ್ತಿ ಯಾಕದಕ್ಕಂತ? ದೊಡ್ಡ ಯಜ್ಞ ಅಂತ ಆರ್ಸಕ್ಕೆ ಯಾಕೆ ಹೋಗ್ತಿ ಅದಕ್ಕೆ? ಅವಾಗ ದೇವರ ವಂದನೆ ಮರೆತು ನಿಂದನೆ ಮಾಡಕ್ಕೆ ಶುರು ಮಾಡ್ತೀಯಲ್ಲ, ಯಾಕ? ಅದಕ್ಕೆ ತಾರ್ಕಿಕರ ಚಿಂತನೆ ಏನು ಅಂದ್ರೆ, ಬರೀ ಅದು ಯಜ್ಞ ಅಲ್ಲಂತಲ್ಲ, ಅದು ಅಷ್ಟೇ ಯಜ್ಞ ಅಲ್ಲ. ಆ ಯಜ್ಞವನ್ನು ನೋಡಿ ಏನು ಕಲಿಬೇಕಾಗಿದೆ ಅಂದ್ರೆ, ಇದು ಪ್ರಪಂಚ ಅನ್ನುವುದೇ ಒಂದು ಯಜ್ಞ ಕುಂಡ. ಇದು ಪರಮಾತ್ಮನೇ ಋತ್ವಿಜ. ನಾನು ಮಾಡುವ ಪುಣ್ಯದ ಕರ್ಮಗಳಿಂದ ಈ ಯಜ್ಞ ಪೂರ್ಣಗೊಳಿಸ್ಬೇಕಾಗೈತೆ ನನ್ನಷ್ಟೇ. ನಾವೆಲ್ಲ ಹಿಂದೆ ಕೇಳಿವಿಲ್ಲ, ದಕ್ಷ ಬ್ರಹ್ಮನ ಯಜ್ಞ ಕೇಳಿವಿ, ರಾಜ ಮಹಾರಾಜರು ರಾಜಸುಯಾಗಗಳನ್ನು ಮಾಡಿದ ಯಜ್ಞಗಳನ್ನು ಕೇಳಿವಿ. ಆದರೆ ಈ ಯಜ್ಞ ಇದು ನಿನ್ನನ್ನೇ ನೀನು ಅರ್ಪಿಸಿಕೊಳ್ಳುವ, ದೇವ ಪ್ರೀತ್ಯರ್ಥ ಪೂರ್ವಕವಾಗಿ ಮಾಡುವ ಕರ್ಮಗಳಿಗೆ ಯಜ್ಞ ಅಂತ ಕರೀತಾರೆ. ನೀನು ಮಾಡುವ ಕೆಲಸಕ್ಕೆ ದೇವರೇ ಸಂತೋಷ ಪಡಬೇಕು, ನಿಸರ್ಗ ಸಂತೋಷ ಪಡಬೇಕು, ಅದಕ್ಕೆ ಯಜ್ಞ ಅಂತ ಕರೆದ್ರವರು. ಯಾಕ್ರಿ ಸುಮ್ಮನೆ ನಮ್ಮ ಪಾಡಿಗೆ ನಾವು ಅದೀವಲ್ಲ, ಹೆಂಡ್ರು ಮಕ್ಕಳು ಆರಾಮ್ ಉಂಡು ತಿಂದು ಈ ಯಜ್ಞ ಕರ್ಮಗಳನ್ನು ಮಾಡಂತ ಯಾಕೆ ಹೇಳ್ತೀರಿ ನೀವು? ನಮಗೆ ಚಂದ ಇನ್ಕಮ್ ಬರ್ತೈತಿ, ಹೊಲ ಬೆಳಿತೈತಿ, ಎಲ್ಲ ಮಾಡ್ತೈತಿ, ಆರಾಮ್ ಅದೀವಿ ಇಲ್ಲಿ ನಮ್ಮ ಮನ್ಯಾಗ. ನೀವು ಇದನ್ನು ಮಾಡಂತ ಹೇಳೋದೇನು? ಇದನ್ನು ಯಾಕೆ ಮಾಡಬೇಕು? ಯಾಕೆ ಮಾಡಬೇಕು ಅಂದ್ರೆ, ಮನುಷ್ಯ ಭೂಮಿಗೆ ಬರುವಾಗ ಏನು ತಗೊಂಡು ಬಂದಾನೆ ಹೇಳಿ ಅವನು? ಈಗ ನೀವು ಒಂದು ಬಾಟಲ್ ನೀರು ತಗೊಳ್ರಿ, ಬಿಸ್ಲರಿ ಬಾಟಲ್, ಅದೇನ್ರ ಕುಡಿತೀರಲ್ಲ ನೀರನ್ನ ಹೇಳೋದು. ಮತ್ತು
ಒಂದು ಬಾಟಲ್ ನೀರು ತಗೊಳ್ರಿ, 20-25 ರೂಪಾಯಿ ತಗೋತಾರ ಅವ್ರು. ಅಂದ್ರೆ ಒಂದು ಬಾಟಲ್ಗೆ ನೀವು 20-25 ರೂಪಾಯಿ ಕೊಡಬೇಕು. ದೇವರು ಪುಕ್ಕಟಿಯಾಗಿ ಕೆರೆ ಹಳ್ಳ ಬಾವಿಗಳನ್ನು ತುಂಬಿಸಿಟ್ಟನಲ್ಲ, ಏನ್ರ ರೊಕ್ಕ ತಗೊಂಡ ನಮ್ಮ ಕಡೆಯಿಂದ ಅಂತ. ನೀವು ನಿಮ್ಮ ಗಾಡಿ ಐತಿ, ಗಾಡಿ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡ್ರ ಗಾಡಿ ನಡಿಬೇಕಂದ್ರೆ ಡೀಸೆಲ್ ಪೆಟ್ರೋಲ್ ಬೇಕಿಲ್ಲ. ಅದಕ್ಕೆ ಹೋಗಿ ಬಂಕಿಗೆ ಹಾಕಿಸ್ಕೊಂಡ್ರೆ 100 ರೂಪಾಯಿ ಲೀಟ್ರು ಎಷ್ಟಕ್ಕೋ ಒಂದಿಷ್ಟು ರೊಕ್ಕ ತಗೊಂತಾರ. ಅಂದ್ರೆ ಗಾಡಿ ನಡಿಬೇಕಾದ್ರೆ ಬಂಕಿದ್ದಲ್ಲೇ ಹೋಗಿ ನೀ ಹಾಕಿಸ್ಕೊಂಡು ಬರಬೇಕು. ಆದ್ರೆ ನಿನ್ನ ಬಾಡಿ ನಡಿಬೇಕಾದ್ರೆ ನಿನ್ನ ಮೂಗಿದ್ದಲ್ಲೇ ಗಾಳಿ ತಂದು ಕೊಟ್ಟನಲ್ಲ, ಅವನಿಗೇನು ಕೊಟ್ಟಾನ ಹೇಳು ಮನುಷ್ಯ? ಇದು ಮನ್ಯಾಗ ಒಂದಿಷ್ಟು ಲೈಟ್ ಉರ್ಸಿದ್ರಿ ಅಂದ್ರೆ KPTCLನವ್ರು ಬಂದು ಎಲ್ಲ ಕೇಳ್ತಾರೆ, ಇಲ್ಲಿ ಇಷ್ಟ ಕುರ್ಸಿರ ಅಷ್ಟ ಕುರ್ಸಿರ ಅಂತ ಹೇಳಿ ಬಿಲ್ ಕಟ್ಟಬೇಕು ನೀವು. ಸೂರ್ಯ ಚಂದ್ರರಂಥ ಆರದ ದೀಪಗಳನ್ನೇ ಎಷ್ಟು ಕೋಟಿ ಕೋಟಿ ವರ್ಷಗಳಿಂದ ಹಚ್ಚಿಟ್ಟಾನಲ್ಲ, ನಮಗೆ ಯಾರ ಬಿಲ್ ಕೇಳ್ಯಾನ ದೇವರ? ಮತ್ತೆ ಇದಕ್ಕೆ ಪ್ರತಿಯಾಗಿ ಕೊಡುವುದೇನು ಹೇಳಿ ನೀವು? ಮನುಷ್ಯ ಕೊಡಬೇಕಲ್ಲ. ಈಗ ನೀವು ನಿಮ್ದೊಂದು ಸೈಕಲ್ ಇರ್ತೈತಿ, ಮೋಟರ್ ಸೈಕಲ್ ಇರ್ತೈತಿ, ನೀವು ತೊಗೊಂಡೋಗ್ರಿ, ಪಂಚರ್ ಆತಂದ್ರೆ ಅದನ್ನು ತಿದ್ದಕ್ಕೆ 10-20 ರೂಪಾಯಿ ತೊಗೊಂತಾರೆ. ದೇಹ ಅನ್ನುವಂಥ ಒಂದು ತೊಗಲಿನ ಟ್ಯೂಬ್ ಇಟ್ಟು ಇದಕ್ಕೆ 9 ರಂಧ್ರಗಳಿಟ್ಟಿದ್ ನೊಟ್ಟ ಪಂಚರ್ ಆಗ್ಲಾರ್ದಂಗೆ ಇಟ್ಟನಲ್ಲ, ಮತ್ತು ಅವನಿಗೇನು ಕೊಟ್ಟಾನ ಹೇಳಿ ಮನುಷ್ಯ? ಒಂದು ಮುಳ್ಳು ಚುಚ್ಚಿದ್ರೆ ಪಂಚರ್ ಆಗೋ ಗಾಡಿ ಅದಾವ, 9 ರಂಧ್ರಗಳಿದ್ರು ಸಹಿತ ಒಟ್ಟ ಪಂಚರ್ ಆಗೈತೇನಿದು? ಮತ್ತು ಏನು ಕೊಟ್ಟಿವಿ ಹೇಳಿ ನಾವು ದೇವನಿಗೆ? ಮತ್ತು ಇಷ್ಟೆಲ್ಲ ದೇವರು ಕೊಟ್ಟಾನಲ್ಲ, ಕೊಟ್ಟ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ? ಬರುವಾಗ ಖಾಲಿ ಕೈಯಿಂದ ಬಂದೀವಿ. ಈಗ ನೀವು ಬ್ಯಾಂಕ್ನಾಗ ಹೋಗಿ ಲೋನ್ ತೊಗೊಂತೀರಿ, ನೀವು ಲೋನ್ ಕೇಳಿದ್ರೆ ನಿಮ್ಮ ಆಸ್ತಿ ಏನರ ಇದ್ದಿದ್ದು ಪ್ಲೆಡ್ಜ್ ಮಾಡ್ಬೇಕು, ಹೌದಲ್ಲ? ಅದಕ್ಕೆ ಸೆಕ್ಯೂರಿಟಿ ತೊಗೊಂತಾರೆ, ಶ್ಯೂರಿಟಿ ತೊಗೊಂತಾರೆ. ಅಂದ್ರೆ ನೀವು ಸುಮ್ಮನೆ ಬ್ಯಾಂಕ್ನಾಗ ಒಂದು ಲೋನ್ ತಗೋಬೇಕಾದ್ರೆ ಆಸ್ತಿ ಪ್ಲೆಡ್ಜ್ ಮಾಡಬೇಕು, ಸೆಕ್ಯೂರಿಟಿ ಬೇಕು, ಶ್ಯೂರಿಟಿ ಬೇಕು. ವಿದೌಟ್ ಸೆಕ್ಯೂರಿಟಿ, ಶ್ಯೂರಿಟಿ, ನೋ ಪ್ಲೆಡ್ಜಿಂಗ್ ಏನೂ ಇಲ್ಲಾರ್ದೆ ಒಂದು ನಮ್ಮ ಮ್ಯಾಲ ಭರವಸೆ ಇಟ್ಟು ಒಂದು ಜನ್ಮನ ಕೊಟ್ಟನಲ್ಲ ದೇವರ, ಇದಕ್ಕೇನು ಕೊಡಲಿಕ್ಕೆ ಸಾಧ್ಯ ಇದೆ ಹೇಳಿ? ಭರವಸೆ ಇಟ್ಟು ಕೊಟ್ಟಾನಿಲ್ಲ ದೇವರಿದಂತ. ಮತ್ತು ಮನುಷ್ಯ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕಲ್ಲ. ಇಲ್ಲೇ ಋಣರೂಪ ಕರ್ಮಗಳನ್ನು ಮಾಡಬೇಕು. ಒಂದು ಬೆಟ್ಟ ಇರ್ತದೆ, ಬೆಟ್ಟದಲ್ಲಿ ಒಂದು ದೊಡ್ಡ ಗಿಡ ಇರ್ತೈತಿ. ದೊಡ್ಡ ಗಿಡದ ಮಗ್ಲು ಒಂದು ಸಣ್ಣ ಸಸಿ ಬೆಳೆದಿರ್ತೈತಿ. ಒಂದು ದೊಡ್ಡ ಗಿಡ ಇರ್ತೈತಿ, ಅದ್ರ ಮಗ್ಲ ಒಂದು ಸಣ್ಣ ಬಳ್ಳಿ, ಒಂದು ಫೀಟಿಂದ. ಅದ್ರ ಮಗ್ಲು ಒಂದು 50 ಫೀಟಿನ ಗಿಡ ಐತಿ. 50 ಫೀಟ್ ಗಿಡಕ್ಕೆ ದೇವರು ಏನು ಅನ್ನ ಆಹಾರ ಬೆಳಕು ಕೊಟ್ಟಾನ, ಆ 1 ಫೀಟಿನ ಬಳ್ಳಿಗೂ ಅಷ್ಟೇ ಅನ್ನ ಆಹಾರ ಬೆಳಕು ಕೊಟ್ಟಾನ. ಒಂದು ಬೆಳಿಗ್ಗೆ ಎದ್ದಾಗ ಆ ಬಳ್ಳಿಯೊಳಗಿಂದ ಒಂದು ಹೂವು ಬಂದಿತ್ತು. ಆ ಬಳ್ಳಿ ದೇವನಿಗೆ ಹೇಳ್ತದೆ, ಭಗವಂತನೇ ನೀನೆಷ್ಟು ಕರುಣಾಮಯ್ಯದೆ ನೀನು. 50 ಫೀಟ್ ಎತ್ತರ ಇದ್ದ ಗಿಡಕ್ಕೇನು ಅನ್ನ ಆಹಾರ ಗಾಳಿ ಬೆಳಕು ಕೊಟ್ಟಿಯಲ್ಲ, ನಾನು 1 ಫೀಟ್ ಅದಿನ ಅಂತ ತಿಳ್ಕೊಂಡು ನನಗೆ ಅಲಕ್ಷ್ಯ ಮಾಡಿಲ್ಲ. 50 ಫೀಟಿನ ಗಿಡಕ್ಕೆ ಎಷ್ಟು ಕಾಳಜಿ ಮಾಡಿ ನನಗೂ ಸಹಿತ ಅಷ್ಟೇ ಕಾಳಜಿ ಮಾಡಿ ನೀನು. ಮತ್ತು ನನಗೆ ನೀನು ಕೊಟ್ಟ ಕರುಣೆಗೆ ಏನಾದರೂ ಕೊಡಬೇಕಂತ ಅನಿಸ್ತೈತಿ. ಕೊಡ್ಲಿಕ್ಕೆ ನನ್ನಲ್ಲಿ ಏನೂ ಇಲ್ಲ, ನಾ ಇರೋದ 1 ಫೀಟ್ ಅದೇನು. ಮತ್ತು ಕೊಡ್ಲಿಕ್ಕೇನೂ ಇಲ್ಲಂತ ಬಿಡಾಕೂ ಮನಸ್ಸಿಲ್ಲ, ಕೊಡಬೇಕಂತ ಅನಿಸ್ತೈತಿ. ಏನು ಕೊಡಬೇಕಂತ ಅನಿಸ್ತೈತಿ ಅಂದ್ರೆ ನನ್ನಲ್ಲಿ ಏನೂ ಇಲ್ಲ. ಬೆಳಿಗ್ಗೆ ಎದ್ದಾಗ ಇಲ್ಲೊಂದು ಹೂವು ಅರಳೈತಿ ನೋಡಿ ನನ್ನ ಬಳ್ಳಿಯೊಳಗೆ. ಇದು ಬರೀ ಹೂವಲ್ಲ, ನೀ ಕೊಟ್ಟಿದ್ದಕ್ಕಾಗಿ ನನ್ನ ಹೃದಯವೇ ಹೂವಾಗಿ ಅರಳಿ ನಿಂತೈತಿ, ಇದನ್ನು ನಿನಗೆ ಕೊಡ್ತೇನೆ ನೋಡಷ್ಟು. ಈ ದ್ರೌಪದಿ ಮುರ್ಮು ಅವರದಾರಲ್ಲ ನಮ್ಮ ರಾಷ್ಟ್ರಪತಿಗಳು,